ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ಬಿಜೆಪಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಆಗಿರಬಹುದು, ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಬಿಜೆಪಿಯಲ್ಲೇ ವಿರೋಧಿಗಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದು. ಈಗ ಯಡಿಯೂರಪ್ಪ ಅವರ ಪುತ್ರನಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಏನಾ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಬನ್ನಿ. ವಿಜಯೇಂದ್ರ ಮೇಲೆ ಲೋಕ ಫಲಿತಾಂಶ ತೂಗುಗತ್ತಿ. ಲೋಕ ಫಲಿತಾಂಶವೇ ವಿಜಯೇಂದ್ರ ಅವರಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಏನಾಗುತ್ತೋ ಏನೋ ಅಂತ ಹೇಳಿ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರ ಹಾಗಾದ್ರೆ ವಿಜಯೇಂದ್ರ? ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲದಿದ್ರೆ ವಿಜಯೇಂದ್ರ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಕರ್ನಾಟಕದಿಂದ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಅಟ್ ಲೀಸ್ಟ್ ಕಳೆದ ಬಾರಿ ಗೆದ್ದಷ್ಟೇ ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರಿದ್ದಾರೆ. ಬಿಜೆಪಿ ಕಡಿಮೆ ಸ್ಥಾನ ಏನಾದರೂ ಗೆದ್ದು ಬಿಟ್ರೆ ವಿಜಯೇಂದ್ರ ಅವರ ಪಟ್ಟಕ್ಕೆ ಕುತ್ತು ಬರೋದ್ರಲ್ಲಿ ಅನುಮಾನವೇ ಇಲ್ಲ. ರಾಜ್ಯಾಧ್ಯಕ್ಷ ಪಟ್ಟ ಉಳಿಬೇಕಾದ್ರೆ ಗುರಿಯನ್ನ ಮುಟ್ಟಲೇಬೇಕು. ಈಗಾಗಲೇ ಬಿಜೆಪಿ ಅವರು ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ನುಡಿತಾ ಇದ್ದಾರೆ. ಹೊಸ ಅಧ್ಯಕ್ಷರಿದ್ದಾರೆ ಬಿಜೆಪಿಗೆ, ಅದು ಕೂಡ ವಿಜಯೇಂದ್ರ ಅವರು. ರಾಜಾ ಹುಲಿ ಅವರ ಪುತ್ರ ಅಂದ್ರೆ BS ಯಡಿಯೂರಪ್ಪ ಅವರ ಪುತ್ರನನ್ನ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ಹೊಸ ವಿಪಕ್ಷ ನಾಯಕನನ್ನಾಗಿ ಮಾಡಿದ್ದೀವಿ. ಹಾಗಾಗಿ 28ಕ್ಕೆ 28 ಕ್ಷೇತ್ರಗಳನ್ನ ಬಿಜೆಪಿ ರಾಜ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರ ಒಂದು ಮಾತು, ಆತ್ಮವಿಶ್ವಾಸ. ಆದ್ರೆ ಇಲ್ಲಿ ಬಿಜೆಪಿ ಏನಾದ್ರೂ ಹೆಚ್ಚಿನ ಸೀಟ್ಗಳನ್ನ ಅಥವಾ ಕ್ಷೇತ್ರಗಳನ್ನ ಗೆಲ್ಲದೆ ಹೋದ್ರೆ ವಿಜಯೇಂದ್ರ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಜೊತೆಗೆ ಸ್ವಪಕ್ಷದ ವಿರೋಧಿಗಳೇನಿದಾರಲ್ಲ, ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ, ಅವರ ಫ್ಯಾಮಿಲಿಯ ವಿರೋಧಿಗಳಿದಾರಲ್ಲ, ಅವರು ಕಾದು ಕೂತಿದ್ದಾರೆ. ಈ ಎಲೆಕ್ಷನ್ ನಲ್ಲಿ ಏನಾದ್ರೂ ರಾಜ್ಯದಲ್ಲಿ ಸೀಟುಗಳು ಅಥವಾ ಸ್ಥಾನಗಳು ಕಡಿಮೆ ಬಂದು ಬಿಟ್ರೆ ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ, ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗಿಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಬಹಳ ಪ್ರಮುಖವಾಗಿ ಬಿಜೆಪಿಯ ಸೋಲನ್ನೇ ಎದುರು ನೋಡ್ತಾ ಇದ್ದಾರೆ ವಿರೋಧಿಗಳು. ಎಕ್ಸಾಕ್ಟ್ಲಿ ಹೌದು, ಬಿಜೆಪಿ ಸೋತ್ರೆ ವಿಜಯೇಂದ್ರ ತಲೆಗೆ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಏನಾದ್ರೂ ರಾಜ್ಯದಲ್ಲಿ ಹಿನ್ನಡೆಯನ್ನ ಅನುಭವಿಸ್ಬಿಟ್ರೆ ವಿಜಯೇಂದ್ರ ಅವರ ತಲೆಗೆ ಈ ಸೋಲನ್ನ ಅಥವಾ ಈ ಹಿನ್ನಡೆ ಆದಂತ ವಿಚಾರವನ್ನ ಕಟ್ಟುವಂತ ಪ್ಲಾನ್ಗೆ ಇಲ್ಲಿ ವಿರೋಧಿಗಳು ಮುಂದಾಗಿದ್ದಾರೆ. ತೆರೆಮರೆಯಲ್ಲಿ ಸೈಲೆಂಟ್ ಆಗಿಯೇ ತಂತ್ರವನ್ನ ಹೆಣಿತಾ ಇದ್ದಾರೆ ಯತ್ನಾಳ್. ಹಿಂದುತ್ವದ ಹುಲಿ, ಹಿಂದೂ ಹುಲಿ ಖ್ಯಾತಿಯ ಯತ್ನಾಳ್ ಅವರು ಯಡಿಯೂರಪ್ಪ ಫ್ಯಾಮಿಲಿಯ ವಿರೋಧಿ. ಬಹಿರಂಗವಾಗಿಯೇ ಯಡಿಯೂರಪ್ಪ ಅವರನ್ನು ಬಿಡಲ್ಲ, ವಿಜಯೇಂದ್ರ ಅವರನ್ನು ಬಿಡಲ್ಲ. ನೇರವಾಗಿಯೇ ಗಂಭೀರವಾದಂತಹ ಆರೋಪಗಳನ್ನ ಆಗಾಗ ಮಾಡ್ತಾನೆ ಇರ್ತಾರೆ, ಹೊಸ ಹೊಸ ಬಾಂಬ್ ಅನ್ನ ಸಿಡಿಸ್ತಾನೆ ಇರ್ತಾರೆ. ಯತ್ನಾಳ್ ವಿರೋಧ ಪಕ್ಷದ ಅಥವಾ ಈ ಕಾಂಗ್ರೆಸ್ನ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕಿಂತ ಹೆಚ್ಚು ಸ್ವಪಕ್ಷದ ನಾಯಕ ಅಥವಾ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಹೆಚ್ಚು ಗುಡುಗಿದ್ದೆ ನಾವು ಕೇಳಿಸ್ಕೊಂಡಿದ್ದೀವಿ ಮತ್ತು ನೋಡಿದ್ದೇವೆ. ಹಾಗಾಗಿ ಕಾಯ್ತಾ ಇದ್ದಾರೆ ಯತ್ನಾಳ್ ವಿಜಯೇಂದ್ರ ಅವರ ಸೋಲನ್ನ ಅಥವಾ ವಿಜಯೇಂದ್ರ ಅವರ ನಾಯಕತ್ವವನ್ನ ಕಿತ್ತೊಗಿಬೇಕು ಅಂತ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಯತ್ನಾಳ್ ನೇತೃತ್ವದಲ್ಲಿ ಬಂಡಾಯದ ಟೀಮ್ ಸಿದ್ಧ ಆಗ್ತಾ ಇದೆ ಬಿಜೆಪಿಯಲ್ಲಿ. ಎಕ್ಸಾಕ್ಟ್ಲಿ ಹೌದು, ವಿಜಯೇಂದ್ರ ಅವರ ವಿರೋಧಿಗಳಿದ್ದಾರೆ, ಅಶೋಕ್ ಅವರ ವಿರೋಧಿಗಳಿದ್ದಾರೆ, ಯಡಿಯೂರಪ್ಪನವರ ವಿರೋಧಿಗಳಿದ್ದಾರೆ. ಅಂತ ಒಂದು ವಿರೋಧಿ ಬಣ ಕಾದು ಕುಳಿತಿದೆ. BSY ಕುಟುಂಬದ ವಿರುದ್ಧ ವಿರೋಧಿಗಳು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ BSYನ ಸೈಡ್ ಲೈನ್ ಮಾಡುವ ಪ್ಲಾನ್ ನಲ್ಲಿದ್ದಾರೆ ಕೆಲವೊಂದಿಷ್ಟು ನಾಯಕರು. ಈಗಾಗಲೇ ಬಿಜೆಪಿಯಲ್ಲಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅದಾದ ನಂತರ ಸೈಡ್ ಲೈನ್ ಮಾಡುವಂತ ಪ್ರಯತ್ನವೂ ಕೂಡ ನಡೆದಿತ್ತು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಬಿಜೆಪಿ ಅನುಭವಿಸಿಬಿಡ್ತು. ಹಾಗಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಅವರನ್ನ ಕೈ ಬಿಟ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಅನುಭವಿಸಬೇಕಾಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಅಂತ ಹೇಳಿ ಅವರ ಪುತ್ರನಿಗೆ ವಿಜಯೇಂದ್ರ ಅವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಲಾಯಿತು. ಆದ್ರೆ ಈ ಚುನಾವಣೆಗೋಸ್ಕರ ಕಾಯ್ತಾ ಇದ್ದಾರೆ, ಅಂದ್ರೆ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವರ ವಿರೋಧಿಗಳು. ಇಲ್ಲಿ ಏನಾದ್ರೂ ಹಿನ್ನಡೆ ಅನುಭವಿಸಿಬಿಟ್ರೆ ಖಂಡಿತವಾಗಿಯೂ ಕೂಡ ವಿಜಯೇಂದ್ರ ಅವರನ್ನ ತುಳಿಯುವ ಪ್ಲಾನ್ ನಲ್ಲಿ ವಿರೋಧಿಗಳಿದ್ದಾರೆ. ಈಶ್ವರಪ್ಪ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರುವ ಪ್ಲಾನ್ ನಲ್ಲಿ ಯತ್ನಾಳ್ ಸಾಹೇಬರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈಶ್ವರಪ್ಪನವರು ಏನಾದ್ರೂ ಬಿಜೆಪಿಗೆ ಮತ್ತೆ ಬಂದುಬಿಟ್ರೆ ಬಹಿರಂಗವಾಗಿ ವಿಜಯೇಂದ್ರ ಅವರನ್ನು ಬಿಡಲ್ಲ ಮತ್ತು ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಗುಡುಕ್ತಾರೆ. ಇದರಲ್ಲಿ ಡೌಟೇ ಇಲ್ಲ.
ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು? ಪ್ರಚಾರದ ಸಂದರ್ಭದಲ್ಲಿ ಬಹಿರಂಗವಾಗಿ ವಿಜಯೇಂದ್ರ ಅವರನ್ನ ಇಲ್ಲಿ ಬಹಳ ಕೆಟ್ಟದಾಗಿ ಮಾತನಾಡಿದ್ರು. ವಿಜಯೇಂದ್ರ ಅವರ ಬಗ್ಗೆ ಒಂದಿಷ್ಟು ಶಬ್ದಗಳನ್ನ ಉಪಯೋಗಿಸಿದ್ರು. ಹಾಗೇನೆ ಯತ್ನಾಳ್ ಅವರು ಕೂಡ, ಯತ್ನಾಳ್ ಮತ್ತೆ ಈಶ್ವರಪ್ಪ ಒಂದಾಗ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ಏನಾಗಬಹುದು ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ ಅವರ ಕತೆ. BSY ವಿರೋಧಿ ಬಣವನ್ನ ಬಲಪಡಿಸೋದಕ್ಕೆ ಯತ್ನಾಳ್ ಅವರು ಮುಂದಾಗಿದ್ದಾರೆ. ಚುನಾವಣೆ ಹಿಂದೆಯೇ ಹಿಂಟು ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಕಾದ್ ನೋಡ್ರಿ ನೀವು, ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮುಗಿದ ನಂತರ ಈ ವಿಜಯೇಂದ್ರ ಆ ಸೀಟಲ್ಲೇ ಇರಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ ಬಿಜೆಪಿಯಲ್ಲಿ ನಡೀತಾ ಇರುವಂತ ರಾಜಕೀಯ ಬೆಳವಣಿಗೆ. ಈ ಎಲೆಕ್ಷನ್ ನಲ್ಲಿ ಫಲಿತಾಂಶ ಏನಾದ್ರೂ ಉಲ್ಟಾ ಪಲ್ಟಾ ಆಗಿಬಿಟ್ರೆ ಬಹಳಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ ವಿಜಯೇಂದ್ರ ಅವರು ಮತ್ತು R ಅಶೋಕ್ ಅವರು, ಯಡಿಯೂರಪ್ಪನವರು. ಮೋದಿ ಅಲೆ ಇನ್ನೂ ಇದೆ, ಮೋದಿ ಅಲೆಯಲ್ಲಿ ನಾವು ಕೂಡ ಗೆದ್ದು ಬಿಡ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ, ಅದು ಕೂಡ ಅತಿ ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಇಲ್ಲೇನಾದ್ರೂ ಉಲ್ಟಾ ಆಗಿಬಿಟ್ರೆ, ಗ್ಯಾರಂಟಿ ಯೋಜನೆಗಳು ಮತ್ತೊಮ್ಮೆ ಕಾಂಗ್ರೆಸ್ ಕೈ ಹಿಡಿದು ಬಿಟ್ರೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಿನ್ನಡೆ ಅನುಭವಿಸುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇದನ್ನೇ ಕಾಯ್ತಾ ಇದ್ದಾರೆ ಯಡಿಯೂರಪ್ಪ ಅವರ ಬಣದ ವಿರೋಧಿಗಳು. ವಿರೋಧಿ ಬಣ ಏನಿದೆಯಲ್ಲ ಯತ್ನಾಳ್ ಅವರು, ಯತ್ನಾಳ್ ಈಗಾಗಲೇ ಅವರ ಬಣವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರನ್ನ ಕರೆ ತರಬೇಕು ಅಂತ ಹೇಳಿ, ಜೊತೆಗೆ ಉತ್ತರ ಕರ್ನಾಟಕದ ಹಲವು ನಾಯಕರನ್ನ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳಬೇಕು ಅಂತ ಸಿಕ್ಕಾಪಟ್ಟೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಫಲಿತಾಂಶ ಬಂದ ನಂತರ ಯಡಿಯೂರಪ್ಪ ಅವರ ಪುತ್ರ ಅಧ್ಯಕ್ಷರಾಗಿರ್ತಾರಾ ಇಲ್ವಾ ಅನ್ನೋದು ಕುತೂಹಲದ ವಿಚಾರ. ಈಗ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.